ಏನಾತ್ಗೆ ನೀವು ಅವ್ರೇನೋ ಮಾತಾಡ್ಬೇಕು ಅಂತ ಹೇಳ್ತಿದ್ರು, ನೀನ್ ನೋಡಿದ್ರೆ ಹೇಳ್ಕೊಂಬಂದೆ. ಏನಾಯ್ತು? ಇಲ್ಲಿ ನಿನ್ನ ಮಗಳ ಹಾಲ್ನಂತ ಜೀವನ ಹಾಳಾಗಿ ಹೋಯ್ತಾದೆ. ನೀನ್ ನೋಡಿದ್ರೆ ಅವ್ರ ತಾವ್ ಮಾತಾಡ್ಬೇಕು, ಇವ್ರ ತಾವ್ ಮಾತಾಡ್ಬೇಕು, ಅವ್ರಿಗೆ ಕಾಪಿ ಕೊಡ್ಬೇಕು, ಇವ್ರಿಗೆ ಕಾಪಿ ಕೊಡ್ಬೇಕು ಅಂತ ಓಡಾಡ್ತಿದ್ಯಲ್ಲೇ. ಏನಾಯ್ತು ಅತ್ಗೆ? ನಿಮ್ ಮಾತು ಅರ್ಥ ಆಗ್ತಿಲ್ಲ ನನ್ಗೆ. ನಾವ್ ಹಳ್ಳಿ ಜನ ಅನ್ಕೊಂಡು ಈ ಮನೆಯವರೆಲ್ಲ ಸೇರಿ ನಮಗ್ ಮೋಸ ಮಾಡ್ತವ್ರೆ ಕಣಿಸ ಅಂತಲ್ಲ. ಇವ್ರು ಹೇಳೋದೇ ಒಂದು, ಆದ್ರೆ ಇಲ್ಲಿ ನಡೀತಾ ಇರೋದೇ ಇನ್ನೊಂದು. ಏನ್ ಮೋಸ? ನೀವು ಸರಿಯಾಗಿ ಹೇಳಿ. ಅವಳು ನಮ್ ಸೌರ್ಯನ್ಗೆ ಬರೀ ಫ್ರೆಂಡ್ ಅಲ್ಲ, ಬೇರೇನೋ ನಡೀತಾ ಇದೆ. ಏನು ಅಂತ ಮಾತಾಡ್ತಿದ್ದೀರ ಅತ್ಗೆ? ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಿನ್ನ ಅತ್ಗೆ ನಾನು ದೊಡ್ಡಿ ಅನ್ಕೊಂಡ್ಯಾ? ನನ್ನ ಕಣ್ಣು, ಕಿವಿ, ಮೂಗು ಯಾವಾಗ್ಲೂ ಚುರುಕಾಗಿರ್ತದೆ. ಅವಳು ಇನ್ನೊಬ್ಳು ಅವಳಲ್ಲ, ಮಾದ್ರಿ ಇಲ್ಲಿ ಬಚ್ಚ ಅವಳು. ಅವಳು ಈ ಅನುತವ ಇದ್ರ ಬಗ್ಗೆ ಮಾತಾಡ್ತಾ ಇದ್ಲು. ನಾನ್ ಕಿವಿ ಯಾರ ಕೇಳಿಸ್ಕೊಂಡಿವ್ನಿ. ಅಯ್ಯೋ ದೊಡ್ಡ ಬಡತದೆ. ನಾನು ಇಲ್ಲಿ ತಲೆ ವಯಸ್ಸೇ ಹೇಳ್ತಿದ್ರೆ ನೀನು ತಲೆ ಕೆಟ್ಟದಾಗ ನಗ್ತಿದ್ಯಲ್ಲ, ಏನಾಗದ್ ನಿಂಗೆ? ಅದ್ಕೆ ನಿಮ್ಗೆ ಮಾಧುರಿಯವ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ. ಅವ್ರು ಮೊದಲು ಪ್ರೀತಮ್ ಅನ್ನೋರ್ನ ಪ್ರೀತಿಸಿದ್ರಂತೆ, ಅವ್ರನ್ನೇ ಮದುವೆ ಆಗ್ಬೇಕು ಅಂತಾನೂ ಅನ್ಕೊಂಡಿದ್ರಂತೆ. ಆದ್ರೆ ಅವ್ರಪ್ಪ ಮಿಲಿಟರಿ ಅವರಲ್ವಾ, ಸ್ಟ್ರಿಕ್ಟ್ ಬೇರೆ, ಮದುವೆ ಆಗೋದಿಕ್ ಬಿಟ್ಟಿಲ್ಲ. ಅವ್ರು ನೋಡಿದ ಹುಡುಗನ್ನೇ ಮದುವೆ ಮಾಡಿಸಿದ್ದಾರೆ. ಹಾಗಾಗಿ ಅವ್ರ ಹಳೇ ಪ್ರೀತಿ ನೆನಪಲ್ಲೇ ಹೀಗೆಲ್ಲ ಮಾತಾಡಿರ್ತಾರಂತೆ. ಈ ಕತೆ ಕಟ್ಟೋರ ನಿಂತಾವ? ಅಯ್ಯ ದೊಡ್ಡಿ ಅಲ್ವೇ, ಯಾರೋ ನಿನ್ಗೇನು ಗೊತ್ತಾಗಕ್ಕಿಲ್ಲ ಅಂತ ತಲೆ ಮೇಲೆ ಸಂದಾಗ್ ಸೌರ್ಬಿಟ್ಟವ್ರೆ. ಸುಣ್ಣದ ನೀರ್ಗೂ ಹಾಲ್ಗೂ ವ್ಯತ್ಯಾಸ ಇರ್ತದೆ, ಅದನ್ನೆಲ್ಲ ನಂಬಾರ್ದು. ನನ್ ಮಾತನ್ ಕೇಳು, ನನ್ ಮಾತನ್ ನಂಬೇಸ ಅಂತಲ್ಲ. ಅತ್ತಿಗೆ ನಿಮ್ಗೆ ಯಾವಾಗ್ಲೂ ಅನುಮಾನನೇ ನೋಡಿ. ನೀವು ಇಲ್ಲದ್ದೆಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡಬೇಡಿ. ಮಾಧುರಿ ಅವ್ರ ಗಂಡ ನನ್ನ ಹತ್ರ ಮಾತಾಡಬೇಕು ಅಂತ ಬಂದರು, ನಾನು ತಿರುಗಿ ನೋಡದೆ ಬಂದ್ಬಿಟ್ಟೆ. ಅವ್ರೇನು ಅನ್ಕೊಳ್ಬೋದು? ನನಗೆ ಅಹಂಕಾರ ಅಂತ ಅನ್ಕೊಳಲ್ವಾ? ನೋಡಿ, ನೀವೇನಾದರೂ ಅನ್ಕೊಳ್ಳಿ, ನಾನು ಅವ್ರ ಹತ್ರ ಮಾತಾಡಬೇಕು. ನೀವು ಇಲ್ಲದ್ದೆಲ್ಲ ತಲೆಗೆ ಹಚ್ಕೊಳ್ಬೇಡಿ, ಆರಾಮಾಗಿರಿ. ಲೇ ಮಗಳ ಗಂಡನ ಇಸಿ ಹೇಳಕ್ ಬಂದ್ರೆ ಕಂಡವ್ರ ಗಂಡನ ಹತ್ರ ಮಾತಾಡ್ತೀನಿ ಅಂತ ಹೋಯ್ತವಳೆ. ಆದ್ರೂ ನನ್ನ ಕಣ್ಣಿಗೆಲ್ಲ ಕಾಣ್ತದೆ, ನನ್ನ ಕಿವಿಗೆಲ್ಲ ಕೇಳ್ತದೆ, ಆದ್ರೂ ಅದ್ದಿಟ ಆಗಿರಕ್ಕಿಲ್ಲ. ಒಂದ್ ವೇಳೆ ಸಾಂತಲ ಹೇಳೋದೇ ಸರಿಯಾಗಿರ್ಬೋದಾ? ನಾನೇ ಎಲ್ಲ ತಿಳ್ಕೊತಾ ಇದ್ದೀನೋ ಏನೋ, ಯಾರಿಗ್ ಗೊತ್ತು?